ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನಿನಲ್ಲಿ ಪಾಳು ಬಿದ್ದಿರುವ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿಜಾಂಬವ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲಿ ಮಹಿಳಾ ಅಧಿಕಾರಿ ಕಾರ್ಯನಿರ್ವಹಿಸುತ್ತಾ ಇದ್ದು, ಸರಿಯಾದ ಶೌಚಾಲಯದ ವ್ಯವಸ್ಥೆಯಾಗಲಿ, ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ಅಲ್ಲದೆ ಮೂಲಭೂತ ಸೌಕರ್ಯಗಳೇ ಇಲ್ಲದಾಗಿದೆ. ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಕಣ್ಣು ಕಾಣದಂತೆ ಕುರುಡುತನ ಪ್ರದರ್ಶಿಸುತ್ತಿರುವ ತಾಲೂಕು ಕ್ಷೇತ್ರದ ಸಮಾಜ ಕಲ್ಯಾಣ ಇಲಾಖಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಬಗೆಹರಿಸಿ ಕಚೇರಿಗಳನ್ನು ದುರಸ್ತಿಗೊಳಿಸದೇ ಇದ್ದಲ್ಲಿ ಭೀಮ ಸೇವಾ ಸಮಿತಿ ಸಂಘಟನೆ ತಾಲೂಕು ಕಚೇರಿಯ ಮುಂಭಾಗ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮುಂಭಾಗ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್, ಆಟೋ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್, ಕಾರ್ಮಿಕ ಘಟಕ ಹೊಸಕೋಟೆ ತಾಲೂಕು ಅಧ್ಯಕ್ಷರು ವರುಣರಾಜ್ ಚಕ್ರವರ್ತಿ, ಇನ್ನು ಇವರು ಭೀಮ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಅವರ ಸಮ್ಮುಖದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಂಧುಗಳೇ, ನಮೋ ಬುದ್ಧಾಯ. ಏನು ಹೊಸಕೋಟೆ ತಾಲೂಕು ಹೊಸಕೋಟೆ ಟೌನಿನ ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಕಚೇರಿ ಇವತ್ತಿನ ದಿನ ಯಾವ ಮಟ್ಟದಲ್ಲಿದೆ ಅಂದರೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವತ್ತಿನ ದಿನ ನಮಗೆ ಬರುವಂಥ ಅನುದಾನಗಳಿಗೆ ನಾವು ನಮ್ಮ ಸಮುದಾಯದವರು ಇವತ್ತಿನ ದಿನ ಭೇಟಿ ಕೊಡಬೇಕಂದ್ರೆ ಆ ಕಚೇರಿ ಯಾವ ಮಟ್ಟದಲ್ಲಿದೆ ಅಂತ ಇವತ್ತಿನ ದಿನ ನಾನು ಹೊಸಕೋಟೆ ತಾಲೂಕು ಜನತೆಗೆ ಮತ್ತು ಇಡೀ ಕರ್ನಾಟಕದ ಜನತೆಗೆ ತೋರಿಸ್ತೀನಿ ಬನ್ನಿ. ಇವತ್ತಿನ ದಿನ ಇದು ನಮ್ಮ ಹೊಸಕೋಟೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಜಾಂಬವ ಅಭಿವೃದ್ಧಿ ನಿಗಮದ ಕಚೇರಿ ಆಗಿರುತ್ತೆ. ಇದು ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ನೋಡಿ ಬನ್ನಿ. ಇದು ನೋಡಿ, ಇದು ಮೇಲೆ ತೋರಿಸಿದ್ದು ಅದೆಲ್ಲ ಗಿಡಗಳು ಬಂದಿರೋದು. ಅದು ಮಳೆ ಬಂದ್ರೆ ಮಳೆಯಲ್ಲಿ ಅದೆಲ್ಲ ನೆಂದು ಗಿಡನೇ ಆಚೆಗಡೆಯಿಂದ ಒಳಗಡೆ ಬಂದಿರೋದು ಗಿಡ. ಕಿಟಕಿ ತೋರಿಸಿ ಯಾವ ರೀತಿ ತುಕ್ಕಿಡ್ದೋಗಿದೆ ನೋಡಿ. ಕಿಟಕಿ ಯಾವ ರೀತಿ ತಿಕ್ಕೊಂಡು ಇದೆಲ್ಲ ತುಕ್ಕಿಡ್ದಿರೋದು ಕಿಟಕಿ. ಏನಾದ್ರೂ ಒಂದು ದಾಖಲಾತಿ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಅನುದಾನಗಳಿಗೆ ಏನಾದ್ರೂ ಒಂದು ದಾಖಲಾತಿ ಇಡಬೇಕಂದ್ರೆ ಸರಿಯಾದ ಒಂದು ಕಬೋರ್ಡ್ ವ್ಯವಸ್ಥೆ ಇಲ್ಲ. ಯಾವುದೇ ರೀತಿ ಸರಿಯಾದ ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿಗಳು ಕುತ್ಕೊಳ್ಳೋ ತರನೇ ವ್ಯವಸ್ಥೆ ಇಲ್ಲ. ಇದು ಬನ್ನಿ ಒಳಗಡೆ ನೋಡಿ ಸ್ನೇಹಿತರೆ, ಇದು ಬಂದು ಒಳಗಡೆ ಕಚೇರಿ. ಇಲ್ಲಿ ಮೇಲೆ ತೋರಿಸಿ, ಮೇಲೆ 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 ಇದು ಯಾವ ರೀತಿ ಇದೆ ಅಂದ್ರೆ ತೋರ್ಸೋಣ. ಈ ಕಡೆ ಇವತ್ತು ನಾಳೆನು ಬಿದ್ದೋಗೋ ತರ ಇದೆ. ಇನ್ನು ಸ್ವಲ್ಪ ಕ್ಲೀನಾಗಿ ತೋರಿಸಿದ್ದೆಲ್ಲ ತೋರಿಸಿ ಬನ್ನಿ ನೋಡಿ. ಇದು ಬಂದ್ಬಿಟ್ಟು ಸಿಂಕ್. ಇದು ಯಾವ ರೀತಿ ಇದೆ ನೋಡಿ. ಅಧಿಕಾರಿ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಅವರು ಒಬ್ರು ಮಹಿಳೆ ಇಲ್ಲಿ ವರ್ಕ್ ಮಾಡೋದು ಅಧಿಕಾರಿ, ಅವ್ರು ಸರಿಯಾದ ರೀತಿಯಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಇರೋದಿಲ್ಲ ಇವತ್ತಿನ ದಿನ. ಅಂದ್ರೆ ಮಳೆ ಬಂದ್ರೆ ಇಲ್ಲಿ ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ. ಸಿಮೆಂಟ್ ಎಲ್ಲ ಫುಲ್ ಎಲ್ಲ ಉದುರೋಗಿ ಎಕ್ಸ್ಪೈರಿ ಆಗಿ ಉದುರೋಗ್ತಿದೆ. ಇಲ್ಲಿ ಅಧಿಕಾರಿ ಕುತ್ಕೊಳಕ್ಕಾಗುತ್ತಾ? ಇನ್ನು ಸಮಾಜ ಕಲ್ಯಾಣ ಇಲಾಖೆಯವರು ಈ ಕ್ಷೇತ್ರದ ಹೊಸಕೋಟೆ ಕ್ಷೇತ್ರದ ರಾಜಕಾರಣಿಗಳೇ ಆಗ್ಲಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಕಣ್ಮುಚ್ಕೊಂಡಿದ್ದಾರೆ. ಯಾಕೆ ನಮ್ಮ ದಲಿತರಿಗೆ ಬರುವಂತ ಅನುದಾನಗಳ ಕಚೇರಿ ಈ ಮಟ್ಟಕ್ಕೆ ಒಬ್ಬ ಅಧಿಕಾರಿಗಳು ಇಟ್ಕೊಳ್ಳೋದು. ಆದಷ್ಟು ಬೇಗ ಕೂಡಲೇ ಇದನ್ನ ದುರಸ್ತಿಗೊಳಿಸಿ ಇಲ್ಲಿ ಕಾರ್ಯನಿರ್ವಹಿಸುವಂತ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಸರಿಯಾದ ಸೂಕ್ತ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಅವ್ರಿಗೇನಾದ್ರೂ ಇಲ್ಲಿ ಸಹಾಯ ಮಾಡಿಕೊಟ್ಟಿಲ್ಲ ಅಂದ್ರೆ ಈ ಬೃಹತ್ ಮಟ್ಟದ ಒಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಾವು ಮಾಡಬೇಕಾಗುತ್ತೆ. ಸಂಬಂಧಪಟ್ಟ ಕಚೇರಿಗಳ ಮುಂದೆ ಮಾಡಬೇಕಾಗುತ್ತೆ. ಇದನ್ನ ದೊಡ್ಡ ಮಟ್ಟದಲ್ಲಿ ದೊಡ್ಡವ್ರ ಗಮನಕ್ಕೆ ಮುಂದಿನ ದಿನ ನಾವು ನೀಡಬೇಕಾಗುತ್ತೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್.